ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕ ಕೆಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ 2026ರಲ್ಲಿ ಯುಗಾದಿ ಹಬ್ಬ ಯಾವ ದಿನ ಬಂದಿದೆ, ಯುಗಾದಿ ಹಬ್ಬದ ದಿನ ಪೂಜೆ ಮಾಡಲು ಮನೆಯನ್ನು ಯಾವ ದಿನ ಸ್ವಚ್ಛ ಮಾಡಬೇಕು, ಹಾಗೆ ದೇವರ ಮನೆಯನ್ನು ಯಾವ ದಿನ ಸ್ವಚ್ಛ ಮಾಡಬೇಕು, ಪ್ರತಿಪದ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತದೆ, ಹಾಗೆ ಪೂಜೆಗೆ ಶುಭ ಸಮಯ ಏನು, ಜೊತೆಗೆ ಚೈತ್ರ ಅಮಾವಾಸ್ಯೆ ಯಾವ ದಿನ ಬಂದಿದೆ, ಅಮಾವಾಸ್ಯೆ ತಿಥಿ ಪ್ರಾರಂಭ ಮತ್ತು ಅಂತ್ಯ, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಹಿಂದೂಗಳ ಪಾಲಿಗೆ ಹೊಸ ವರ್ಷ ಎಂದರೆ ಅದು ಯುಗಾದಿ ಹಬ್ಬ. ಯುಗಾದಿ ಹಬ್ಬದ ದಿನದಂದು ಎಣ್ಣೆ ಸ್ನಾನವನ್ನು ಮಾಡಿ ಹೊಸ ಬಟ್ಟೆಯನ್ನು ಧರಿಸಿ ಮನೆ ದೇವರನ್ನು ಪೂಜೆ ಮಾಡಿ ಬಾಗಿಲಿಗೆ ತೋರಣವನ್ನು ಕಟ್ಟಿ ಸಿಹಿ ಕಹಿ ಎರಡನ್ನು ಸೇವನೆ ಮಾಡುತ್ತೇವೆ. ಅಂದರೆ ಬೇವು ಬೆಲ್ಲ ಎರಡವನ್ನು ಸೇವನೆ ಮಾಡಿ ವರ್ಷದ ಮೊದಲನೇ ದಿನ ಅಂದರೆ ಯುಗಾದಿ ಹಬ್ಬದ ದಿನದಂದು ಸಿಹಿ ಕಹಿ ಎಂಬ ಅರ್ಥದಲ್ಲಿ ಬೇವು ಬೆಲ್ಲವನ್ನು ಸೇವನೆ ಮಾಡಿ ಎಲ್ಲರಿಗೂ ಕೂಡ ಹಂಚುತ್ತೇವೆ. ಈ ಬಾರಿ ಅಂದರೆ 2026ರಲ್ಲಿ ಯುಗಾದಿ ಹಬ್ಬ ಯಾವ ದಿನ ಬಂದಿದೆ ಎಂಬುದಾದರೆ, ಪ್ರತಿಪದ ತಿಥಿ ಯಾವಾಗ ಇರುತ್ತದೆಯೋ ಆ ಸಮಯದಲ್ಲಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕು. ಈ ಪ್ರತಿಪದ ತಿಥಿಯು ಅಮಾವಾಸ್ಯೆ ಮುಗಿದ ನಂತರ ಪ್ರತಿಪದ ತಿಥಿ ಪ್ರಾರಂಭವಾಗುತ್ತದೆ. ಮೊದಲಿಗೆ ನಾವು ಅಮಾವಾಸ್ಯೆ ಯಾವಾಗ ಬಂದಿದೆ, ಅಮಾವಾಸ್ಯೆ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ತಿಳಿಯೋಣ. ಚೈತ್ರ ಅಮಾವಾಸ್ಯೆಯು ಈ ಬಾರಿ 2 ದಿನ ಬಂದಿದೆ. ಅಂದರೆ ಮಾರ್ಚ್ 18ನೇ ತಾರೀಕು ಮತ್ತು ಮಾರ್ಚ್ 19ನೇ ತಾರೀಕು. ಮಾರ್ಚ್ 18ನೇ ತಾರೀಕು ಬೆಳಗ್ಗೆ 8:28 ಅಮಾವಾಸ್ಯೆ ತಿಥಿ ಪ್ರಾರಂಭವಾಗಿ ಅಮಾವಾಸ್ಯೆ ತಿಥಿ ಮುಕ್ತಾಯವಾಗುವುದು ಮಾರ್ಚ್ 19ನೇ ತಾರೀಕು ಗುರುವಾರ ಬೆಳಗಿನ ಜಾವ 6:55. ಹೆಚ್ಚಿನ ಪ್ರಮಾಣದ ಅಮಾವಾಸ್ಯೆಯ ತಿಥಿಯು ಮಾರ್ಚ್ 18ನೇ ತಾರೀಕು ಇದ್ದರೂ ಕೂಡ ಸೂರ್ಯೋದಯದ ಪ್ರಕಾರ ಮಾರ್ಚ್ 19ನೇ ತಾರೀಕು ಅಮಾವಾಸ್ಯೆ ತಿಥಿ ಇದೆ. ಅದರಿಂದ ಮಾರ್ಚ್ 19ನೇ ತಾರೀಕು ಅಮಾವಾಸ್ಯೆ ತಿಥಿ ಮುಗಿದ ನಂತರ ಪ್ರತಿಪದ ತಿಥಿ ಪ್ರಾರಂಭವಾಗುತ್ತದೆ. ಅಂದರೆ ಪ್ರತಿಪದ ತಿಥಿ ಮಾರ್ಚ್ 19ನೇ ತಾರೀಕು ಬೆಳಿಗ್ಗೆ 6:52 ಪ್ರಾರಂಭವಾಗಿ ಪ್ರತಿಪದ ತಿಥಿಯು ಮಾರ್ಚ್ 20ನೇ ತಾರೀಕು ಬೆಳಗಿನ ಜಾವ 4:52 ಕೊನೆಗೊಳ್ಳುತ್ತದೆ. ಅಂದರೆ ಈ ಬಾರಿ ಈ ಯುಗಾದಿ ಹಬ್ಬವು ಮಾರ್ಚ್ 19ನೇ ತಾರೀಕು ಗುರುವಾರದಂದು ಬರುತ್ತಿದೆ. ಇನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಎಂದರೆ, ಮಾರ್ಚ್ 19ನೇ ತಾರೀಕು ಪ್ರತಿಪದ ತಿಥಿ ಪ್ರಾರಂಭವಾಗುವುದು ನಮಗೆ ಬೆಳಿಗ್ಗೆ 6:52. ಆ ಸಮಯದಿಂದ ಹಿಡಿದು ಇಡೀ ದಿನ ಯಾವಾಗ ಬೇಕಾದರೂ ನೀವು ಪೂಜೆಯನ್ನು ಮಾಡಬಹುದು. ಆದರೆ ರಾಹು ಕಾಲವನ್ನು ಬಿಟ್ಟು ಮಿಕ್ಕ ಸಮಯದಲ್ಲಿ ಪೂಜೆ ಮಾಡಿ. ಇನ್ನು ಮನೆಯನ್ನು ಯಾವಾಗ ಸ್ವಚ್ಛ ಮಾಡಬೇಕು, ಹಾಗೆ ದೇವರ ಮನೆಯನ್ನು ಯಾವಾಗ ಸ್ವಚ್ಛ ಮಾಡಬೇಕು ಎಂದರೆ, ಹಬ್ಬ ಅಂದರೆ ಯುಗಾದಿ ಹಬ್ಬವು 15 ದಿನ ಅಥವಾ ಒಂದು ವಾರ ಮುಂಚಿತವಾಗಿ, ಹಬ್ಬದ ಒಂದು ವಾರ ಮುಂಚಿತವಾಗಿ ಅಥವಾ 15 ದಿನ ಮುಂಚಿತವಾಗಿ ಮನೆಯನ್ನು ಸ್ವಚ್ಛ ಮಾಡಬಹುದು. ಆದರೆ ಮಂಗಳವಾರ ಮತ್ತು ಶುಕ್ರವಾರ ಬಿಟ್ಟು ಮಿಕ್ಕ ದಿನಗಳಲ್ಲಿ ಮನೆಯನ್ನು ಸ್ವಚ್ಛ ಮಾಡಬಹುದು. ಏಕೆಂದರೆ ಮಂಗಳವಾರ ಮತ್ತು ಶುಕ್ರವಾರದಂದು ಜಾಡನ್ನು ಗುಡಿಸಬಾರದು ಎಂಬ ನಂಬಿಕೆ ಇದೆ. ಆದ್ದರಿಂದ ಮಂಗಳವಾರ ಮತ್ತು ಶುಕ್ರವಾರ ಬಿಟ್ಟು ಮಿಕ್ಕ ದಿನಗಳಲ್ಲಿ ಮನೆಯನ್ನು ಸ್ವಚ್ಛ ಮಾಡಬಹುದು. ಇನ್ನು ದೇವರ ಮನೆಯನ್ನು ಯಾವಾಗ ಸ್ವಚ್ಛ ಮಾಡಬೇಕು ಎಂದರೆ, ಹಬ್ಬದ ಹಿಂದಿನ ದಿನ ಅಂದರೆ ಗುರುವಾರ ಹಬ್ಬ ಬಂದಿರೋದು ಬುಧವಾರದಂದು ದೇವರ ಮನೆಯನ್ನು ಸ್ವಚ್ಛ ಮಾಡ್ಕೋಬೋದು. ಇಲ್ಲಾಂದರೆ ಸ್ವಲ್ಪ ಬೇಗ ಮಾಡ್ಕೊತೀವಿ ಅನ್ನೋರು ಸೋಮವಾರದಂದು ದೇವರ ಮನೆಯನ್ನು ಸ್ವಚ್ಛ ಮಾಡ್ಕೋಬೋದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಈ ಬಾರಿ ಯುಗಾದಿ ಹಬ್ಬ ಯಾವ ದಿನ ಬಂದಿದೆ, ಮನೆಯನ್ನು ಯಾವ ದಿನ ಸ್ವಚ್ಛ ಮಾಡಬಾರದು, ಯಾವ ದಿನ ಸ್ವಚ್ಛ ಮಾಡಬೇಕು, ಹಾಗೆ ಪೂಜೆಗೆ ಶುಭ ಸಮಯ ಯಾವುದು, ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೆಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.